ಅರೆ ಸಮರ್ಥ್, ಇದೇನಿದು ನಿನ್ನ ಕೈನಲ್ಲಿ ಎರಡೆರಡು ರಾಖಿ ಇದೆ? ಬೆಳಗ್ಗೆ ನಾನೊಂದು ಕಟ್ಟಿದ್ದು, ಇನ್ನೊಂದು ಆ ಬೆದರ್ಗೊಂಬೆ ಕಟ್ಟಿದ್ದು. ತಾತ ನಿಮಗೆ ಗೊತ್ತಾಯ್ತು? ನನಗೆಲ್ಲ ಗೊತ್ತಾಗತ್ತೆ ಕಣೋ. ಈ ದತ್ತ ಒಂದೊಂದು ಸಲ ಪತ್ತೇದಾರಿ ದತ್ತ ಕೂಡ ಆಗ್ತಾನೆ. ಅದನ್ನ ನೀವು ಕಂಡುಹಿಡಿಬೇಕಷ್ಟೆ. ಇಷ್ಟೊಂದು ಬಿಲ್ಡಪ್ ಎಲ್ಲ ಬೇಡ. ಆ ಮನೆಯಿಂದ ಯಾರಾದರೂ ಫೋನ್ ಮಾಡಿ ಹೇಳಿರ್ತಾರೆ, ನಿಮ್ಗೆ ಗೊತ್ತಾಗಿರುತ್ತೆ ಅಷ್ಟೇ. ಆದರೂ ನಿಧಿ ಕೈಯಲ್ಲಿ ನೀನು ರಾಖಿ ಕಟ್ಟಿಸ್ಕೊಂಡಿದ್ಯಾ ಅಂದರೆ ನನ್ನ ಕೈಲಂತೂ ನಂಬೋಕೆ ಆಗ್ತಾ ಇಲ್ಲ. ನಾನೇನು ಬೇಕು ಅಂತ ಕಟ್ಸ್ಕೊಳ್ಳಿಲ್ಲ. ರವಿ ಸರು ಮಹೇಶ್ ಸರು ಫೋರ್ಸ್ ಮಾಡಿ ಕಟ್ಸೋದು. ಹಾಗಾದರೆ ನೀನು ಆ ಬೆದರ್ಗೊಂಬೆಗೆ ಅಣ್ಣ ಆದೆ. ಅವಳಿಗೆ ಅಣ್ಣ ಆದೆ ಅಂತಂದ್ರೆ ಆ ಮನೆಗೆ ನೀನು ಮಗ. ತಾತ ಸುಮ್ಮನೆ ಏನೇನೋ ಮಾತಾಡಬೇಡಿ. ರಾಖಿ ಕಟ್ಸ್ಕೊಂಡು ಮಾತ್ರಕ್ಕೆ ಆ ಮನೆಗೆ ಅಣ್ಣ ಆಗಲಿ ಮಗ ಆಗಲಿ ಆಗಲ್ಲ. ಸಿನಿಮಾ ಆ್ಯಕ್ಟ್ರುಗಳಿಗೆ ರಾಜಕಾರಣಿಗಳಿಗೆ 100 ಜನ ಬಂದು ರಾಖಿ ಕಟ್ತಾರೆ. ಹಾಗಂತ ಅವ್ರಿಗೆಲ್ಲ ಅಣ್ಣ ತಂಗಿ ಸಂಬಂಧ ಇದೆ ಅಂತ ಅರ್ಥನಾ? ಹೌದು, ಮತ್ತೆ ಅಣ್ಣ ತಂಗಿ ಆಗಬೇಕು ಅಂತಂದ್ರೆ ಒಂದೇ ತಾಯಿ ಹೊಟ್ಟೆನಲ್ಲಿ ಹುಟ್ಟಬೇಕು ಅಂತ ಏನಿಲ್ಲ ಕಣೋ. ತಂಗಿ ಆಗಬೇಕಾಗಿರೋಳಿಗೆ ಅಕ್ರೆ, ಅಣ್ಣ ಆಗಬೇಕಾಗಿರೋನ್ಗೆ ಜವಾಬ್ದಾರಿ. ಇಷ್ಟಿದ್ರೆ ಸಾಕು ಕಣೋ. ಯಾರು ಬೇಕಾದರೂ ತಂಗಿ ಆಗಬಹುದು, ಯಾರು ಬೇಕಾದರೂ ಅಣ್ಣ ಆಗಬಹುದು. ನಿಮ್ಮ ಜೊತೆ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಸುಮ್ಮನೆ ಊಟ ಮಾಡಿ. ತಾತ ಯಾಕೆ ಕೈ ತೊಳ್ಕೊಂಡ್ಬಿಟ್ಟೆ? ಊಟ ಇಷ್ಟೇ ಸಾಕಾ? ಯಾಕೋ ಹೊಟ್ಟೆಲಿ ಒಂಥರ ಆಗ್ತಾ ಇದೆ ಅಮ್ಮ. ಯಾಕೆ ತಾತ? ನಾನು ರೇಕ್ಸ್ತೆ ಅಂತಂದ್ರು ಮುನ್ಸ್ಕೊಂಡ್ರ? ಪರವಾಗಿಲ್ಲ, ಊಟ ಮಾಡಿ. ದೊಡ್ಡ ಮನುಷ್ಯ ನೀನು ರೇಗದೆ ಅಂತ ನಾವು ಊಟ ಬಿಟ್ಬಿಡ್ತೀನ? ಏಯ್, ನೀನು ಊಟ ಮಾಡೇ ಹೇಳೋ. ಸೊಗ್ಲಾಡಿ, ರೂಮ್ಗೆ ಒಂದು ಲೋಟ ನೀರು ತಂದಿಟ್ಬಿಡು. ಯಾಕೋ ಒಂಥರ ಅನೀಸಿನೆಸ್ ಅನ್ನಿಸ್ತಿದೆ. ನಾನು ಸ್ವಲ್ಪ ಮಲಕ್ಕೋತೀನಿ. ಸರಿ. ಏನಾಯ್ತಂತ? ತಾತ ಏನಾಯ್ತು? ಬನ್ನಿ ನಿಧಾನಕ್ಕೆ ಬನ್ನಿ.